ಇವತ್ತಿನ ವಿಶೇಷ ಬಿಳಿ ಶಾವಿಗೆ ಬಾತ್. ಈ ಶಾವಿಗೆ ಬಾತು ಉದುದ್ರಾಗಿರಬೇಕು, ಮೃದುವಾಗಿರಬೇಕು, ತಿನ್ನಬೇಕಾದ್ರೆ ರುಚಿಯಾಗಿರಬೇಕು. ಈ ಮಲ್ಲಿಗೆ ಹೂ ರೀತಿ ಇರುವಂಥ ಈ ಶಾವಿಗೆ ಬಾತ್ ಜೊತೆ ಒಂದು ರುಚಿಯಾದಂಥ ಚಟ್ನಿ ರೆಸಿಪಿನೂ ಸಹ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಮೊದಲು ನಾವು ಹೋಟೆಲ್ನಲ್ಲಿ ಕೊಡುವಂಥ ಈ ಹುರುಗಡ್ಲೆ ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸಸ್ಸು, 2 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ, ಸ್ವಲ್ಪ ಹುಣಸೆ ಹಣ್ಣು, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ನಿಮಗೆ ತೆಳ್ಳಗೆ ಬೇಕೋ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕೋ ಗಟ್ಟಿಗೆ ಮಾಡಿಕೊಂಡು ಚಟ್ನಿನ ರುಬ್ಕೊಳ್ಳಿ. ಇಲ್ಲಿ ಚಟ್ನಿ ರೆಡಿಯಾಗಿದೆ. ಅದರ ಮೇಲೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಹಿಂಗು, ಕರಿಬೇವಿನ ಎಲೆನ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ. ಇವಾಗ ಮೇಯ್ನಾಗಿ ನಾವು ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಅಕ್ಕಿ ಶಾವಿಗೆ, ಅದನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಆ ಕವರ್ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ಫಾಲೋ ಮಾಡಿ ನಾವು ಶಾವಿಗೆ ಮಾಡಬೇಕಾಗತ್ತೆ. ಇವತ್ತು ನಾನು 2-3 ಜನಕ್ಕೆ ಶಾವಿಗೆ ಬಾತನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಆ ಪ್ಯಾಕೆಟ್ನಲ್ಲಿ ತೊಗೊಂಡಿರೋಂಥ ಪ್ಯಾಕೆಟ್ನಲ್ಲಿ ನಾನು ಒಂದು ಅರ್ಧ ಪ್ಯಾಕೆಟ್ನಷ್ಟು ಶಾವಿಗೆನ ಒಂದು ದೊಡ್ಡ ಅಗಲವಾದಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಗಲವಾದಂಥ ಪಾತ್ರೆ ನಾನು ಹೇಳ್ತೀನಿ. ಈಗ ಅಕ್ಕಿ ಶಾವಿಗೆನ ತೊಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನಾವು ಮುಂದೆನೂ ನಾವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು, ಆದರೆ ಈ ಸ್ಟೇಜ್ನಲ್ಲಿ ಉಪ್ಪನ್ನು ಹಾಕಿ ನಾವು ಬಿಸಿ ನೀರನ್ನ ಹಾಕಿದರೆ ಶಾವಿಗೆ ಉಪ್ಪನ್ನು ಹಿಡಿಯುತ್ತೆ ಅಂತ. ಇಲ್ಲಿ ಕೆಟಲ್ನಲ್ಲಿ ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಕುದಿತಿರೋ ಅಂಥ ನೀರನ್ನು ನಾವು ಈ ಶಾವಿಗೆ ಮೇಲೆ ಹಾಕಬೇಕಾಗತ್ತೆ. ಶಾವಿಗೆ ಚೆನ್ನಾಗಿ ಕುದಿತಿರೋ ಅಂಥ ನೀರಿನಲ್ಲಿ ಮುಳುಗಬೇಕು. ಈಗ ನೋಡಿದ್ರೆ ಯಾವುದು ಒಣಗಿರೋ ಅಂಥ ಶಾವಿಗೆ ಕಾಣಿಸ್ಬಾರ್ದು. ಆ ರೀತಿ ಇದ್ದರೆ ಸ್ಪೂನ್ನ ತೊಗೊಂಡು ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಈ ಪ್ಯಾಕೆಟ್ ಮೇಲೆ 5 ನಿಮಿಷ ಹಾಗೆ ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ 5-7 ನಿಮಿಷದೊಳಗಡೆ ಇದು ಬೆಂದು ಹೋಗ್ಬಿಡುತ್ತೆ. ಈಗ ನೋಡಿ, ಮುಟ್ಟಿದ್ರೆ ಶಾವಿಗೆ ಈ ರೀತಿ ಸಾಫ್ಟ್ ಆಗಿರಬೇಕು, ತೀರಾ ಓವರ್ ಆಗು ಸಾಫ್ಟ್ ಆಗಿರಬಾರ್ದು. ಹಾಗಾಗಿ ಮಧ್ಯೆ ಮಧ್ಯೆ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. 5-7 ನಿಮಿಷ ಅದಾದಮೇಲೆ ತಕ್ಷಣವೇ ನಾವು ನೀರನ್ನ ಈ ರೀತಿ ಸೋಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದು ನೀರಿನಲ್ಲಿ ಬಿಟ್ಟರೆ ಅದು ಇನ್ನೂ ಮೆತ್ತಗಾಗ್ತಾ ಹೋಗುತ್ತೆ. ಈಗ ನೋಡಿದ್ರೆ ಶಾವಿಗೆ ಚೆನ್ನಾಗಿ ಉದುದ್ರಾಗಿದೆ, ಬೆಳ್ಳಗೆ ಇದೆ, ಹಾಗೆಯೇ ಮೃದುವಾಗಿದೆ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಆ ಬಿಸಿ ನೀರನ್ನ ಸಪ್ರೇಟ್ ಮಾಡಬೇಕು. ಯಾಕೆ ಅಂದರೆ ಸೋಸಾದ್ಮೇಲೆ ಆ ಬಿಸಿ ನೀರಿನ ಮೇಲೆ ನಾವು ಶಾವಿಗೆ ಇಟ್ಟರೆ ಶಾವಿಗೆ ಇನ್ನೂ ಸಾಫ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಬಿಸಿ ಗಂಜಿನ ಸಪ್ರೇಟ್ ಮಾಡಿಬಿಟ್ಟು ಈ ಶಾವಿಗೆನ ಸ್ವಲ್ಪ ಮಟ್ಟಿಗೆ ಆರೋದಕ್ಕೆ ಬಿಡೋಣ. ಜಾಸ್ತಿ ಆರಕ್ಕೆ ಹೋಗಬಾರ್ದು. ಈ ಸ್ಟೇಜ್ನಲ್ಲೇ 1-2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಶಾವಿಗೆ ಚೆನ್ನಾಗಿ ಉದುದ್ರಾಗಿ ಹೀಗೆ ಇರಲಿ ಅಂತ. ಈಗ ಮೃದುವಾದಂಥ ಉದುದ್ರಾಗಿರೋಂಥ ಶಾವಿಗೆ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಬಿಡೋಣ. ಅದಕ್ಕೋಸ್ಕರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು, ಅದಾದಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಸಣ್ಣದಾಗಿ ಕತ್ತರಿಸ್ಕೊಂಡು ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಎಳೆ ಹಸಿ ಬಟಾಣಿನಾದರೂ ಸೇರಿಸ್ಬೋದು, ಇಲ್ಲಾಂದರೆ ಫ್ರೋಝನ್ ಬಟಾಣಿ ಸೇರಿಸ್ಬೋದು, ಇಲ್ಲಾಂದರೆ ಬಟಾಣಿ ಕಾಳನ್ನ ಒಂದು ಸಾರಿ ಬೇಯಿಸ್ಕೊಬಿಟ್ಟು ಆ ಬೆಂದಿರೋಂಥ ಬಟಾಣಿನ ಹಾಕಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿಯಾಗಿದೆ. ಇವಾಗ ನಾವು ಏನು ಮಾಡಬೇಕು, ಈ ಬಿಸಿ ಒಗ್ಗರಣೆನ ಶಾವಿಗೆ ಮೇಲೆ ಹಾಕಬೇಕಾಗತ್ತೆ. ಈಗ ಇಲ್ಲಿ ನೋಡಿದರೆ ಶಾವಿಗೆನ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಬೆಚ್ಚಗಿದೆ, ಜಾಸ್ತಿ ಸುಡ್ತಾ ಇಲ್ಲ. ಈಗ ಬೆಚ್ಚಗಿರೋ ಅಂಥ ಶಾವಿಗೆನ ಈಗ ಮತ್ತೊಂದು ಅಗಲವಾದ ಪಾತ್ರೆಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಶಾವಿಗೆ ಬೆಚ್ಚಗಿದೆ, ಇದ್ರ ಮೇಲೆ ನಾವು ತೆಂಗಿನಕಾಯಿ ತುರಿನ ಹಾಕಬೇಕಾಗತ್ತೆ. 3-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಿ ಬಾಡಿಸ್ಬಿಟ್ರೆ ತೆಂಗಿನಕಾಯಿ ತುರಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಬೆಚ್ಚಗಿರೋ ಅಂಥ ಶಾವಿಗೆ ಮೇಲೆ ತೆಂಗಿನಕಾಯಿ ತುರಿನ ಈ ರೀತಿ ಸ್ಪ್ರೆಡ್ ಮಾಡಿದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಕಲ್ಲರು ಸಹ ಹಾಗೇ ಮೇಂಟೈನ್ ಆಗುತ್ತೆ. ಇದಾದಮೇಲೆ ಬಿಸಿಯಾಗಿರೋ ಅಂಥ ಆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು. ಶಾವಿಗೆ ಮೇಲೆ ಒಗ್ಗರಣೆ ಹಾಕಿ ಮಾಡಿದರೆ ಕಲ್ಲರು ಚೆನ್ನಾಗಿರುತ್ತೆ, ಶಾವಿಗೆ ಮೃದುವಾಗಿರುತ್ತೆ, ಟೇಸ್ಟು ಸಹ ತುಂಬಾ ರುಚಿಯಾಗಿ ಬರುತ್ತೆ. ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ತಕ್ಷಣ ನೀವು ಒಗ್ಗರಣೆ ಮೇಲೆ ಉಪ್ಪನ್ನು ಹಾಕಿಬಿಟ್ರೆ ಒಗ್ಗರಣೆ ಉಪ್ಪನ್ನ ಹಿಡ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಲೈಟಾಗಿ ಆ ಶಾವಿಗೆನ ಮೇಲೆ ತಗೊಬರೋಣ. ಶಾವಿಗೆ ಮೇಲೆ ತಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರ ಮೇಲೆ ಹಾಕಿದರೆ ಒಗ್ಗರಣೆ, ಶಾವಿಗೆ ಎಲ್ಲ ಉಪ್ಪನ್ನು ಚೆನ್ನಾಗಿ ಹಿಡಿಯುತ್ತೆ. ಹಸಿ ಶಾವಿಗೆಗೆ ಬಿಸಿ ನೀರನ್ನು ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಇವಾಗ ಮತ್ತಷ್ಟು ಉಪ್ಪನ್ನು ಹಾಕಿ ರುಚಿನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅರ್ಧ ನಿಂಬೆಹಣ್ಣಿನ ರಸನೂ ಸಹ ಚೆನ್ನಾಗಿ ಇಲ್ಲಿ ಹಿಂಡಿಬಿಟ್ಟು
ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಬಿಳಿ ಶಾವಿಗೆ ಬಾತು ರೆಡಿ. ಇವತ್ತು ನಾನು ಮಾಡಿರೋದು ಬಿಳಿ ಶಾವಿಗೆ ಬಾತು. ಅಕಸ್ಮಾತ್ ನಿಮಗೆ ಶಾವಿಗೆ ಅರಿಶಿನ ಕಲರಲ್ಲಿ ಬೇಕು ಅಂತಂದರೆ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಆ ನೀರನ್ನು ಒಣ ಶಾವಿಗೆ ಮೇಲೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಶಾವಿಗೆ ಒಳ್ಳೆ ಅರಿಶಿನ ಕಲರು ಎಲ್ಲ ಒಂದೇ ಕಲರ್ ಇರುತ್ತೆ. ಆ ರೀತಿ ಮಾಡ್ಕೋಬೋದು. ಆದರೆ ಹೋಟೆಲಲ್ಲಿ ಸಿಗುತ್ತೆ ನೋಡಿ ಬಿಳಿ ಶಾವಿಗೆ ಬಾತು, ಅದನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಅರಿಶಿನ ಪುಡಿನ ಹಾಕಿಲ್ಲ. ಹಾಗೆಯೇ ಇವತ್ತು ನಾನು ಬರೀ ಬಟಾಣಿ ಹಾಕಿದ್ದೀನಿ. ಬಟಾಣಿ ಬದಲು ನೀವು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಏನು ಬೇಕಾದರೂ ಹಾಕ್ಬೋದು. ಇವಾಗ ನೋಡಿದರೆ ಉದುದ್ರಾಗಿರುವಂತಹ ಮೃದುವಾಗಿರುವಂತಹ ಶಾವಿಗೆ ಬಾತು ರೆಡಿ. ಈ ಶಾವಿಗೆ ಬಾತು ಏನು ಬೇಡಪ್ಪ ಹಾಗೇ ತಿನ್ಬೋದು, ಯಾಕೆಂದರೆ ಲೈಟಾಗಿ ರುಚಿ ಇರುತ್ತೆ. ಮಧ್ಯೆ ಮಧ್ಯೆ ಬಟಾಣಿ ಸಿಗೋದ್ರಿಂದ ಅದ್ಭುತವಾಗಿರುತ್ತೆ. ಆದರೆ ಇದ್ರ ಜೊತೆ ನಾನು ಮೊದಲೇ ಮಾಡಿ ತೋರಿಸಿರೋಂತಹ ತೆಂಗಿನಕಾಯಿ ಹುರಿಗಡಲೆ ಚಟ್ನಿ, ನೀರು ಚಟ್ನಿ ನೆಂಚ್ಕೊಂಡು ತಿಂತಿದ್ರಂತೂ ಸೂಪರ್ ಆಗಿರುತ್ತೆ. ಬರೀ 10 ನಿಮಿಷದಲ್ಲಿ ರೆಡಿ ಮಾಡುವಂಥ ಈ ಬೆಳಗಿನ ತಿಂಡಿನ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.